ಅದು 65,000 12 ಸಿಂಗಲ್ ಅನ್ನೋದು. ಇಂಡಿಕಾ ಇಲ್ಲ ಬಿಡು, ಅದು 55,000 85ಗೆ ಫೈನಲ್ ಆಗುತ್ತೆ. ಎಸ್ ಸಿ ರನ್ನಿಂಗ್ ಇದೆ, ಎ ಸಿ ಪವರ್ ಸ್ಟೇರಿಂಗ್ ಇದೆ. 185 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 65 ಕೊಡಿ ತೊಗೊಂಡೋಗ್ಬಿಡಿ. 295 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಏನು ಪ್ರೈಸ್ ಕೊಟ್ಬಿಟ್ಟಿದ್ದೀವಿ? 175 ಹೇಳಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 2010 ಮಾಡಲು ಸಿಂಗಲ್ ಅನ್ನೋದು ಲಾಸ್ಟ್ ಟಾಪ್ ಅನ್ ಮಾಡಲಿದ್ದು. 285 ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 265 ಹೇಳೋದು ಹೆಚ್ಚು ಕಡಿಮೆ ಮಾಡೋಣ ಸರ್. 12 ಮಾಡಲು 13 ರಿಜಿಸ್ಟ್ರೇಷನ್ 14 ಫೀಡಿಂಗ್ ಇದು ಟಾಪ್ ಅನ್ ಮಾಡಲು. 145 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 175 ಹೇಳಿ ಹೆಚ್ಚು ಕಡಿಮೆ ಮಾಡಿ. ಇದು 545 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಅದು 8 ಸೀಟರ್ VXI ದೊಡ್ಡ ಮನೆಯಲ್ಲಿ ಸಿಂಗಲ್ ಗಾಡಿ ಇಟ್ಕೊಂಡ್ರೆ ಹೆಂಗ್ ಕಾಣುತ್ತೆ ಗೊತ್ತಾ? ಕ್ಲಾಸಾಗಿ ಒಳ್ಳೆ ಮನೆಯಲ್ಲಿ ಒಂದು ಹೂವು ಥರ. 495 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಸಿಂಗಲ್ ಅನ್ನೋದು ಡೀಸೆಲ್ 4 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲು 8 ಸೀಟ್ರು ಹುಡ್ಕೋದು ಡೀಸೆಲ್ಗೆ ಒಳ್ಳೆ ಗಾಡಿ ಸರ್. ಅವರು ಎಫಿಷಿಯನ್ಸಿ ಮಾಡ್ಕೊಳ್ಳಿಗಿದೆ. 225 ಕೊಟ್ಬಿಡಿ. 185 ಹೆಚ್ಚು ಕಡಿಮೆ ಆಗುತ್ತೆ ಸರ್. 245 ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬಾಡಿ ವ್ಯಾಗನರ್ 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅಲ್ಲ ನಮಸ್ತೆ ಗುರುಗಳೇ, ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ನೆಕ್ಸೋ ಕಾರ್ಗೆ ಬೈದಿವಿ. ಇಲ್ಲಿ ಬರೋ ರೀಸನ್ ಒಳ್ಳೆ ಬಜೆಟ್ಗೆ ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕಾರ್ಗಳನ್ನ ಕೊಡ್ತಾರೆ. ಸೊ ಇವಾಗ ಡೀಲರ್ಗಳು ತೊಗೊಂಡೋಗಿ ಅವ್ರನ್ನ ಮಾರ್ಜಿನ್ ಇಟ್ಟು ಕೊಡುವಂಥದ್ದು, ಬಟ್ ಇವ್ರು ಡೈರೆಕ್ಟಾಗಿ ಡೀಲರ್ ಪ್ರೈಸ್ಗೆ ನಿಮಗೆ ಕೊಡುವಂಥದ್ದು. ಸರ್ ಇವಾಗ ಅರೌಂಡು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಸುಮ್ಮನೆ ಡೌ ಮಾಡೋದಕ್ಕೆ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಸರ್? ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 45,000 ಶುರು ಆಗುತ್ತೆ. 45,000 ರೂಪಾಯಿಂದ ಸ್ಟಾರ್ಟಿಂಗ್ ಎಲ್ಲ ಟೈಪ್ ಇಲ್ಲ. ನೀವು 40,000 ಅಂದ್ರಿ ಫೈನಲ್. ಅದು ಇಂಡಿಕಾ 40,000 ಕೇಳಿದ್ರಲ್ಲ. ಇಂಡಿಕಾ ಕೇಳಿದ ನೀವು? ಇಂಡಿಕಾ ಬೇಕು ಹಂಗೆ ಹೇಳ್ಬೇಕು ನೀವು. ಯಾವುದು ಅಣ್ಣ ಸಂಬಳ ಚಿತ್ರಾನ್ನ ಮಸಾಲೆ ನೀವು ಯಾವುದು ಅಂತ ಕೇಳಿ ನಾನು ಯಾವ್ದು ಅಂತ. ನಮ್ಮ ಹತ್ರ 100 ಐಟಮ್ ಇದೆ. ಯಾವ್ದಂತ ನೀವು ಕೇಳಿದ್ರೆ ನಾನು ಹೇಳ್ತಿದ್ದೀನಿ ನಿಮ್ಗೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇವತ್ತಿನ ವಿಡಿಯೋದಲ್ಲಿ 40,000 ರೂಪಾಯಿಗೆ ಕಾರ್ ಕೊಡ್ತಾ ಇರುವಂಥದ್ದು. ಲೋನ್ ಅಲ್ಲ ಗುರು, ಫುಲ್ ಕ್ಯಾಶ್ ಗೆ 40,000 ಸಿಗ್ತಾ ಇರುವಂಥದ್ದು. ಸೊ ಅರೌಂಡ್ ಎಷ್ಟು ಕಾರ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಹೆಚ್ಚು ಕಡಿಮೆ 100 ಗಾಡಿ ಇದೆ. ಸ್ವಿಫ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ? ನಮ್ಮ ಹತ್ರ ಶಿಫ್ಟ್ 175 ಶುರು ಆಗುತ್ತೆ ಸರ್. ಓಕೆ. i20 ನಿಮಗೆ ಏನಿದ್ರು 165 ಶುರು ಆಗುತ್ತೆ. ಓಕೆ. ಸೊ ಜಾಸ್ತಿ ಇದು ಮಾಡ್ಕೋವಲ್ಲ. ಲೋನ್ ಅಂತ ಬಂದ್ರೆ ಅಲ್ವಾ ಕರ್ನಾಟಕ ಲೋನ್ ಇರುತ್ತೆ. 12 ಮಾಡಲ್ ಮೇಲೆ ಎಲ್ಲಾ ಕಡೆ ಲೋನ್ ಮಾಡ್ತೀವಿ. ಸಿವಿಲ್ ಚೆನ್ನಾಗಿದೆ, ಲೋನ್ ಮಾಡ್ತೀವಿ. ಹುಬ್ಳಿ, ಧಾರವಾಡ, ಚಿಕ್ಕಮಗಳೂರು, ಮೈಸೂರು, ಆ ಕಡೆ ಮಂಗಳೂರು, ಆಮೇಲೆ ಯಾವ ಕಡೆಯಿಂದ ಬನ್ನಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಎಕ್ಸ್ಚೇಂಜ್ ಅಂತ ಏನಾದ್ರು ಇದೆ ನಿಮ್ಮ ಹತ್ರ? ಅದೇ ನಿಮ್ಮ ಇವಾಗ ಕೆಲವರು ಗಾಡಿ ಎಕ್ಸ್ಚೇಂಜ್ ಇರುತ್ತೆ, ಇಲ್ಲ ಅಂದ್ರೆ ಅವ್ರ ಗಾಡಿ ಸೇಲ್ ಮಾಡ್ಬಿಟ್ಟು ನಾವು ಬೇರೆ ಗಾಡಿ ಕೊಡ್ತೀವಿ ಅವ್ರಿಗೆ. ಓಕೆ, ಆ ಥರ ಕೂಡ ಇದೆ. ಹೌದೌದು. ಆಫರು ಆಫರು ಏನ್ ಆಫರ್ ನಿಮ್ಗೆ? ಏನ್ ಆಫರ್ ಕೊಡ್ತೀರಾ? ಗಾಡಿ ಕೊಡೋದೇ ರೀಸನಬಲ್ ರೇಟ್. ಪಾರ್ಕಿಂಗ್ ಸೇಲ್ಗೆ ಬೇರೆ ಹೇಳ್ತಾರಲ್ಲ ಡೀಸೆಲ್ ಅಲ್ಲ, ಬೇರೆ ತರ ಕಮಿಷನ್ ತಗೊಂತೀವ, 2% ಕಮಿಷನ್ ಸರ್ವಿಸ್ ಚಾರ್ಜ್ ಏನು ತಗೊಳ್ಳಲ್ಲ. ಏನಿದೆ ಎಷ್ಟು ವ್ಯಾಪಾರ ಆಗಿದೆ ಅಷ್ಟೇ ಮುಗ್ದಾಯ್ತು. ಓಕೆ. ಆರ್ ಟಿ ಒ ಚಾರ್ಜಸ್? ಆರ್ ಟಿ ಒ ಚಾರ್ಜ್ ನೀವು ಅವ್ರು ಫೈನಾನ್ಸ್ ತಗೊಂಡ್ರೆ ಫೈನಾನ್ಸ್ ಅವ್ರು ಮಾಡ್ಕೊಳ್ತಾರೆ. ಇಲ್ಲ ಅವ್ರು ಕ್ಯಾಶ್ ನಲ್ಲಿ ಕೊಟ್ರೆ CC ಇವ್ರು ತಗೊಡ್ತಾರೆ. ಬೆಂಗಳೂರಿನಲ್ಲಿ ತಗೊಳ್ಳೋದಿದ್ರೆ ಟ್ರಾನ್ಸ್ಫರ್ ಅಮೌಂಟ್ ಕೊಟ್ಟರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಅಷ್ಟೇ. ಬೇರೆ ಟ್ರಾನ್ಸ್ಫರ್ ಏನೋ ಒಂದು 3,000 ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಬೇರೆ ತರ ಕಮಿಷನ್ ಆಗಲಿ ಬೇರೆ ಸರ್ವಿಸ್ ಚಾರ್ಜ್ ಆಗಲಿ ಯಾವುದು ಆಗಲ್ಲ. ಜಾಸ್ತಿ ಆಗ್ತಿದೆ ಬಿಡಿ, ಏನೋ ಆಗುತ್ತೆ ಎಲ್ಲಾರ್ಗು. ಯಾವಾಗಲೂ ಕಾರ್ ತಗೊಳ್ಳೋರ್ಗೆಲ್ಲ ಒಂದೊಂದು ಗಿಡ ಕೊಡ್ತಾ ಇದ್ರಿ. ಇಲ್ಲ ಇವಾಗೆಲ್ಲ ಏನು ಗೊತ್ತಾ, ಬೆಂಗಳೂರಿನಲ್ಲಿ ಎಲ್ಲ ಗಿಡ ಎಲ್ಲ ಎದ್ಬಿಟ್ರು. ಎಲ್ಲ ಬಿಲ್ಡಿಂಗ್ ಆಗ್ತಾ ಇದೆ, ಅಪಾರ್ಟ್ಮೆಂಟ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಇವಾಗ. ಈ ಕೊಡಲ್ಲ ನೀವು? ಈ ಕೊಡಲ್ವಾ? ನಮ್ಗೆ ಸಿಗ್ತಾ ಇಲ್ವಲ್ಲ ಕೊಡಕ್ಕೆ. ಬೇಡ ಬಿಡಿ, ನಾರ್ಮಲ್ ಇರಲಿ. ಓಕೆ ಗುರುಗಳೇ, ಇವಾಗ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಕಾರ್ಗಳು ಒಳ್ಳೆ ಪ್ರೈಸಲ್ಲಿ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಮೈ ಬಜಾರ್ ಚಾನಲ್ನ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಮೈ ಬಜಾರ್ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಸೊ ಯೂಟ್ಯೂಬಲ್ಲೂ ಕೂಡ ಫಾಲೋ ಮಾಡ್ಕೋಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ಬೋದು. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನ ಟಚ್ ಮಾಡಿ ಅಲ್ಲಂತ ಟಚ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ವೀಡಿಯೋ ಮಾಡೋದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಬರ್ತಾರೆ. ವೆಹಿಕಲ್ ನೋಡಲಿ, ಚೆಕ್ ಮಾಡಲಿ, ಅವ್ರ ಮೆಕ್ಯಾನಿಕ್ ಇದ್ದು ತೋರಿಸಿ ಚೆಕ್ ಮಾಡಿ. ಅಕಸ್ಮಾತ್ ಅವ್ರ ಮೆಕ್ಯಾನಿಕ್ ಅಂದರೆ ನಮ್ಮ ಮೆಕ್ಯಾನಿಕ್ಗಳು ಇದ್ದಾರೆ, ಇಲ್ಲ ಅಕ್ಕಪಕ್ಕ ನೋಡಲಿ, ಓಟ್ಸ್ ನೋಡಲಿ, ಚೆಕ್ ಮಾಡಿ. ಇಲ್ಲ ಅವ್ರು ಶೋರೂಮ್ ತೋರಿಸ್ಬೇಕಾ ಅದು ತೋರಿಸಿ. ಎಲ್ಲ ಶೋರೂಮ್ ಟ್ರ್ಯಾಕ್ ಇರಲ್ಲ ಗಾಡಿಗಳು, ಯಾಕೆಂದರೆ ಎಲ್ಲ ಗಾಡಿ ನಾವು ಚೆಕ್ ಮಾಡೋಕ್ಕಾಗಲ್ಲ. ನಾವು ಚೆಕ್ ಮಾಡ್ಕೊಳ್ಳಿ, ಅವ್ರು ಸಮಾಧಾನ ಇದೆ ನೋಡಲಿ, ಓಕೆ ಮಾಡಲಿ, ಆಮೇಲೆ ಕೂತ್ಕೊಂಡು ಏನಿದೆ ಕೂತ್ಕೊಂಡು ವ್ಯಾಪಾರ. ಓಕೆ. ಸೊ ನಾನು ಅಷ್ಟೇ ಹೇಳೋದು, ಸೊ ನೀವು ಬಂದಷ್ಟು ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಯಾವ ಕಾರ್ ಇಷ್ಟ ಆಗಿರುತ್ತೋ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಜಿನ್ ಬಗ್ಗೆ ಚೆಕ್ ಮಾಡೋಕೆ ಬರಲ್ಲ ಅಂದರೆ ನಿಮ್ಮ ಜೊತೆ ಬರಬೇಕಾದ್ರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಇಲ್ಲ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ಆಮೇಲೆ ಗಾಡಿ ತಗೊಳ್ಳಿ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ. ಆ್ಯಂಡ್ ಫಾಲೋ ಮಾಡಿ. ವಾಶ್ ಗಿಶ್ ಮಾಡಬೇಕು. ಸೀಟ್ ಮಸ್ತಾಗಿದೆ, ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದು AC ಪವರ್ ಸ್ಟೇರಿಂಗ್ ಪೌಂಡು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ತುಂಬಾ ವಾಶ್ ಗಿಶ್ ಮಾಡಬೇಕು, ಕ್ಲೀನಾಗಿ ವಾಶ್ ಮಾಡಿ ಕೊಡ್ತೀವಿ. ಸ್ವಲ್ಪ ಬಂಪರ್ ಎಲ್ಲ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು. ಗಾಡಿ ಒರಿಜಿನಾಲಿಟಿ ಇದೆ. ಓಕೆ. ಪ್ರೈಸು 295 ಹೇಳೋದು ಸ್ವಲ್ಪ ಹೆಚ್ಚು ಮಾಡೋಣ ಸರ್. 14 ಸಿಂಗಲ್ ಅನ್ನೋದು ಲೋನ್ ಆಗುತ್ತೆ, ಸ್ಪೋರ್ಟ್ಸ್ ವರ್ಷನ್ ಸರ್. ಇದು ಆರಾಮಾಗುತ್ತೆ, ಸಿವಿಲ್ ಚೆನ್ನಾಗಿದೆ ನೋಡಿ. ಫೈನಾನ್ಸ್ ಇಲ್ಲ ಇದೆ ನೋಡಿ. ಇವರೇ ನಮ್ಮ ನೋಡಿ ಸರ್, ಇವರೇ ನಮ್ಮ ಪ್ರಶಾಂತ್ ಫೈನಾನ್ಸ್ ಅಂತ 8 ಬ್ಯಾಂಕ್ ಮ್ಯಾನೇಜರು ಎಲ್ಲ ಮಾಡಿಕೊಡ್ತಾರೆ. ಇವ್ರು ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಮ್ಯಾನೇಜರ್. ಓಕೆ, ಥ್ಯಾಂಕ್ ಯು ಸರ್. ಹಾಂ ನಡೀರಿ. ಅವಾಗ ಪ್ರೈಸ್ ಹೇಳ್ಬಿಡಿ. 295 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಹಾಂ, 2010 ಮಾಡಲು. ಓಕೆ. ಡೀಸೆಲ್ ಟೈಟಾನಿಯಂ ಫೋರ್ಡ್ ಫೀಗೋ, AC ಪವರ್ ಸ್ಟೇರಿಂಗ್, 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ ನೋಡಿ, 2 ಏರ್ ಬ್ಯಾಗ್ ಇದೆ. ಕ್ಲೀನಾಗಿ ಹೊರಗಡೆ ಇಂಟೀರಿಯರ್ ಕ್ಲೀನ್ ಮಾಡ್ತಾ ಇದ್ದಾರೆ. ವಾಶ್ ಎಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ.
ಓಕೆ ಹೌದೌದು. ಅದೇ ಇಂಟೀರಿಯರ್ ಸ್ವಲ್ಪ ಇದಿದೆ, ಹೌದೌದು. ಡಸ್ಟ್ ಇದೆ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನಿಮ್ಗೆ ನೀಟಾಗಿ ಇಂಜನ್ ಆಯಿಲ್ ಕೂಲೆಂಟ್ ಎಲ್ಲ ಚೆಕ್ ಮಾಡಿ ಗಾಡಿ ನಿಮ್ಗೆಲ್ಲ ಚೆಕ್ ಮಾಡಿ ಕೊಡ್ತೀವಿ. ನೀವು ನೋಡ್ಕೊಳ್ಳಿ, ಓಡಿಸಿ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ ಆರಾಮಾಗಿ ಕೂತ್ಕೊಂಡು ವ್ಯಾಪಾರ ಮಾಡೋಣ. ಓಕೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀವಿ? 175 ಹೇಳಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. ಓಕೆ. ಸೊ ನೆಕ್ಸ್ಟ್ 820 ಬ್ಲೂ ಕಲರ್ 2010 ಮಾಡಲು ಸಿಂಗಲ್ ಅನ್ನೋದು ಆಸ್ಟ್ರಾ ಟಾಪ್ ಅಂಡ್ ಮಾಡಲಿದ್ದು. ಓಕೆ. AC ಪವರ್ ಏರ್ ಬ್ಯಾಗ್ ಎಲ್ಲ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 295 ಹೇಳೋದು ಹೆಚ್ಚು ಕಡಿಮೆ ಮಾಡಿಬಿಡಿ. ಇದು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹೌದೌದು. ಓಕೆ. ಇದು 14 ಮಾಡಲು ಸೆಲೆರಿಯೋ ಆಟೋಮೆಟಿಕ್ VXI, ಇದು ಕೂಡ ವಾಶ್ ಗೀಶ್ ಮಾಡ್ತಾ ಇದೀವಿ, ನೀಟಾಗಿ ಆಗುತ್ತೆ ಗಾಡಿ. 285 ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಫೈನಾನ್ಸ್ ಆಗುತ್ತೆ, ಇದು ಕೂಡ ಆಗುತ್ತೆ ಸರ್. ಏನು ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಸರ್? 70-80% ಆರಾಮಾಗಿ ಸಿವಿಲ್ ಚೆನ್ನಾಗಿದೆ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೋಡಿ, ಇದು 18 ಮಾಡಲು ಜನವರಿ, ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಟಾಪ್ ಅಂಡ್ ಮಾಡಲು, ಏರ್ ಬ್ಯಾಗ್, ಮ್ಯಾಗ್ ವೀಲ್, ಪುಷ್ ಬಟನ್ ಸ್ಟಾರ್ಟ್, ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ತುಂಬಾ ಎರಡು ಡೆಂಟು ಕ್ರಾಚಸ್ ಇಲ್ಲ. ಇದು 615 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇಂಟೀರಿಯರ್ ಪುಷ್ ಬಟನ್ ಸ್ಟಾರ್ಟ್ ಇದೆ, ಏರ್ ಬ್ಯಾಗು, ಮ್ಯಾಗ್ ವೀಲ್, ABS, ಒಳ್ಳೆ ಇಂಟೀರಿಯರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಮ್ಯಾಗ್ ವೀಲ್ ಎಲ್ಲ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಏನು ಪ್ರೈಸ್ ಹೇಳಿದ್ರಲ್ಲ? 615 ಹೇಳಿ ಹೆಚ್ಚು ಕಡಿಮೆ ಮಾಡೋಣ. ಯಾವ ಮಾಡಲು? 18 ಜನವರಿ ಆಪಲ್ ಚಪ್ಪು ಶಿಫ್ಟ್ ಡೀಸೆಲ್ ಗಾಡಿ. 820 ಇದೆ ನೋಡ್ತಾ ಇರ್ಬೋದು, ಅದು ಟಾಪ್ ಎಂಡ್ ಅಂತ ಕೂಡ ಹೇಳ್ಬೋದು, ಯಾಕೆಂದ್ರೆ ಮ್ಯಾಗ್ ವೀಲ್ ಇದೆ, ಸ್ಪೈಲರ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಇದೇ ಮಾಡಲಿದ್ದು 2015 ಮಾಡಲು ಸಿಂಗಲ್ ಅನ್ನೋದು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಸ್ಪೈಲರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 15 ಸಿಂಗಲ್ ಅನ್ನೋದು ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, 2 ಏರ್ ಬ್ಯಾಗ್ ಇದೆ, ಒಳ್ಳೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ. ನಿಮಗೆ ಸ್ಪೈಲರ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು, ಆಫ್ಟರ್ ಮಾರ್ಕೆಟ್. ಸೊ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡಿದ್ರಿ ಇದಕ್ಕೆ ಸರ್? ಇದು 535 ಹೇಳೋದು, ಸ್ವಲ್ಪ ಹೆಚ್ಚು ಮಾಡೋಣ ಸರ್. ಫೈನಲ್ ಒಂದು ಪ್ರೈಸ್ ಹೇಳ್ಬಿಡಿ ಅಂತ ನೋಡೋಣ. ವೆಹಿಕಲ್ ನೋಡಿ ಓಕೆ ಮಾಡಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ. ಯಾವ ಮಾಡಲು? 15 ಸಿಂಗಲ್ ಓನರ್, ಸಿಂಗಲ್ ಡೀಸೆಲ್ ಪೆಟ್ರೋಲಾ? ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ಹಂಗಾರೆ. ಹೌದೌದು. ಓಕೆ. ಇದೊಂದು ಕ್ವಿಡ್ ಇದೆ, ಇದು 2019 ಮಾಡಲು ಆಟೋಮೆಟಿಕ್. ಓಕೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 395 ಹೇಳೋದು ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ. ಇನ್ನೊಂದು ಬ್ಲಾಕ್, ಜೆಡ್ ಬ್ಲಾಕ್ ಅದಿರುವಂತ ಹೈಟ್ ಇದೆ, ಇದು 2011 ಮಾಡಲು i20 ಓಕೆ. ಸ್ಪೋರ್ಟ್ಸ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. 265 ಹೇಳೋದು ಹೆಚ್ಚು ಕಡಿಮೆ ಮಾಡೋಣ ಸರ್. ಇದುವೇ? ಹೌದೌದು. ಇನ್ನೊಂದು ಕ್ವಿಡ್ 2016 ಮಾಡಲು ಆಟೋಮೆಟಿಕ್. ಇದು ಓಕೆ. ಬಹಳ ಜನ ಆಟೋಮೆಟಿಕ್ ಬೇಕು ಅಂತ ಹುಡುಕ್ತಾ ಇರ್ತದೆ. ನಮ್ಮ ಹತ್ರ ಆಟೋಮೆಟಿಕ್ ತುಂಬಾ ವೆಹಿಕಲ್ಸ್ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಟೈಪ್ ವೆಹಿಕಲ್ ಸಿಗುತ್ತೆ, ಎಲ್ಲಾ ಮಾಡಲ್ ಸಿಗುತ್ತೆ, ಯಾವ್ದು ಬೇಕು ನೋಡಿ ಚೆಕ್ ಮಾಡಬಹುದು. ಓಕೆ. ಪ್ರೈಸ್ ಇದು 255 ಹೇಳಿ ಹೆಚ್ಚು ಕಡಿಮೆ ಮಾಡಿ. ಓಕೆ. ಸೊ ಫೈನಾನ್ಸ್ ಆಗುತ್ತಲ್ಲ? ಮಾಡಿಸ್ಕೊಡ್ತೀವಿ ಸರ್. ಸೊ ವರ್ಣ ಇದೆ, ಇದೇ ಮಾಡಲಿದ್ದು ಸರ್? 2012 ಮಾಡಲು 13 ರಿಜಿಸ್ಟ್ರೇಷನ್, 14 ಫೀಡಿಗೆ, ಇದು ಟಾಪ್ ಅನ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ, ಫುಲ್ ಲೋಡೆಡ್ ಗಾಡಿ. 4,10,000 ಹೇಳೋದು, ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಅದು ಮಾರ್ವಿನ್ ಲೆದರ್ ಸೀಟ್ ಕೂಡ ಹಾಕ್ಸಿರುವಂತದ್ದು, ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಡೀಸೆಲ್ ಗಾಡಿ. ಓಕೆ. ಸೊ ಇದು ಮಾಡೋಣ. ಇದು 16 ಮಾಡಲು ಟಾಟಾ ಟಿಯಾಗೋ ಡೀಸೆಲ್ ಗಾಡಿ, 410 ಹೇಳಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ಯಾವ ಮಾಡಲು? 16 ಮಾಡಲು ಡೀಸೆಲ್ ಗಾಡಿ, ಟಾಟಾ ಟಿಯಾಗೋ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತಲ್ಲ? ಒಳ್ಳೆ ಮೈಲೇಜ್, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಬಾಡಿ ಲೈನ್, ಇಂಜನ್, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ಗಾಡಿ ನೀಟಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಅಂದ್ರೆ ಮೈಲೇಜ್ ಎಷ್ಟು ಬರ್ಬೋದು ಡೀಸೆಲ್? ನಿಮಗೆ ಡೀಸೆಲ್ 20 ಮೇಲೆ ಬರುತ್ತೆ ಲಾಂಗ್ ನಲ್ಲಿ. ಹೌದಾ? ಸೂಪರ್. ಇದು ಆಟೋಮೆಟಿಕ್ 14 ಮಾಡಲು, ಓಕೆ. ಸೆಲೆರಿಯೋ. ಇದು ಗಾಡಿ ತುಂಬಾ ನೀಟಾಗಿದೆ ನೋಡಿ, ಇಂಟೀರಿಯರ್ ಆಗಲಿ, ಬಾಡಿ ಲೈನ್, ಇಂಜನ್ ಆಗಲಿ, ಯಾವುದು ಥರ ಯಾವುದು ಏನಿಲ್ಲ, ರನ್ನಿಂಗ್ ಚೆನ್ನಾಗಿದೆ. ಓಕೆ. ಡೆಂಟು ಕ್ರಾಚಸ್ ಏನಿಲ್ಲ, ಏನಿಲ್ಲ. ಗಾಡಿ ನಂಬರ್ ಕೂಡ ನೋಡ್ಕೋಬಹುದು. ಹೌದು. 7276. ಹೌದೌದು. ಸೊ ಪ್ರೈಸ್ ಇದಕ್ಕೆ ಏನು ಕೊಟ್ಟು ಮಾಡಿದ್ದೀರಾ ಸರ್? 345 ಹೆಚ್ಚು ಕಡಿಮೆ ಮಾಡಿ. ಓಕೆ. ಸೊ 345 ಹೆಚ್ಚು ಕಡಿಮೆ, 3,45,000 ಹೇಳ್ತಾ ಇದ್ದಾರೆ. VXI ಗಾಡಿ ಚೆನ್ನಾಗಿದೆ. ನಿಮ್ಮ ಇದು ಇದೆ, ಇನ್ನೊಂದು ಸೆಲೆರು ಇದೆ. ಓಕೆ. 3,45,000 ನೆಗೋಷಿಯಬಲ್ ಇದೆ. ಸೊ ಸ್ವಿಫ್ಟ್, ಇದು 2016 ಮಾಡಲು. ಓಕೆ. ಇದು ಕೂಡ 69,000 ಹೊಡಿದೆ. VXI ಗ್ರೇ ಕಲರ್ ಇದು. ಓಕೆ. ನಿಮಗೆ ಕತ್ಲೆನಲ್ಲಿ ಕಾಣ್ತಾ ಇಲ್ಲ, ಬ್ಲಾಕ್ ಕಲರ್ ಕಾಣಿಸ್ತಿದೆ, ಅದಕ್ಕೆ ಗ್ರೇ ಕಲರು. 69,000 ಹೊಡಿದೆ, 16 ಮಾಡಲ್ ಗಾಡಿ, ಶೋರೂಮ್ ಟೇಸ್ಟ್ ಇದೆ, ಶೋರೂಮ್ ಟ್ರ್ಯಾಕ್ ಇದೆ. 495 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. 0328 ನಂಬರ್ ಆಗಿರುತ್ತೆ. ಇದು 2014 ಮಾಡಲು, AC ಪೋಸ್ಟ್ ಅನ್ನೋದು ಟ್ವಿಸ್ಟ್, ಬಹಳ ಜನ ಹುಡುಕ್ತಾ ಇರ್ತಾರೆ. ಡಿಕ್ಕಿ ಓಪನ್ ಆಗುತ್ತಾ? ಹೌದು ಹೌದು. ಓಕೆ. 145 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಇದು ಕೂಡ 3107. ಹೌದೌದು. ಇದು ಹೇಳಿ. 2009 ಮಾಡಲು VXI. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಫ್ರೆಶ್ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. VXI
ಬಾಡಿ ಲೈನ್ ಟೈರು ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಪೆಟ್ರೋಲ್ ಗಾಡಿ, ಒಳ್ಳೆ ಇಂಟೀರಿಯರು, ಗಾಡಿ ತುಂಬ ಚೆನ್ನಾಗಿದೆ ಇದು. ಓಕೆ ಹಾಂ ಒಳ್ಳೆ ಪ್ರೈಸ್ 255 ಹೇಳೋದು ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಏನು ಮಾತಾಡೋಂಗಿಲ್ಲ, ತಗೋಬೇಕು ಓಡಿಸ್ಬೇಕು. ಡೀಸೆಲ್ ಪೆಟ್ರೋಲಾ? ಯಾವ ಪೆಟ್ರೋಲ್ ಸರ್, VXI AC ಇದೆ, ಪೋಸ್ಟರಿಂಗ್ 4 ಪೌಂಡು ಇದೆ, ಗಾಡಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಕಸ್ಟಮರ್ ಗಾಡಿ ನೀಟಾಗಿದೆ, ತಗೋಬೇಕು ಓಡಿಸ್ಬೇಕು ಸರ್ ಇದು. ಓಕೆ ಇದು ನೋಡಿ ಸರ್ 2016 ಮಾಡಲು, ಸಿಂಗಲ್ ಓನರ್, ಆಕ್ಟಿವಾ, ಡೀಸೆಲ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು 5 ಲಕ್ಷ ಹೇಳೋದು, ಫೈನಲ್ ಫಂಡ್ 485ಗೆ ಫೈನಲ್ ಮಾಡಿಬಿಡಿ, ಫೈನಲ್ 16 ಸಿಂಗಲ್ ಓನರ್ ಡೀಸೆಲ್. ಸೂಪರ್. ಇದು ನೋಡಿ ಸರ್ 2016 ಮಾಡಲು, ಎಕ್ಸೆಂಟ್ ಪೆಟ್ರೋಲ್, ಇದು ಕೂಡ ಒಂದು 72-73 ಚೇಂಜ್ ಓಡಿದೆ, 415 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಇದು ಕೂಡ ನೀಟಾಗಿದೆ ಗಾಡಿ, ತುಂಬ ಚೆನ್ನಾಗಿದೆ. ಹಾಗೆ 2008 ಮಾಡಲು, XS4 ZXi ಟಾಪ್ ಅಂಡ್ ಮಾಡಲ್, ಮ್ಯಾಗ್ ವೀಲು, 2 ಏರ್ ಬ್ಯಾಗು, ಒಳ್ಳೆ ಇಂಟೀರಿಯರು, AC ಪೋಸ್ಟರಿಂಗ್ ಪೌಂಡು ವಿತ್ ಏರ್ ಬ್ಯಾಗ್, ABS ಎಲ್ಲ ಇದೆ. ಇದು 235 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಾಡಿ ಲೈನ್ ಎಲ್ಲ ತುಂಬ ನೀಟಾಗಿದೆ. ಅಕ್ರಮ್ ಭಾಯಿ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. 225ಗೆ ಮಾಡಿಬಿಡಿ ಸರ್, ನಿಮ್ಮ ಕಡೆಯಿಂದ ಬಂದರೆ. ಇನ್ನು ಇದು 2010 ಮಾಡಲು, A ಸ್ಟಾರ್ VXi, AC ಪೋಸ್ಟರಿಂಗ್ 4 ಪೌಂಡು ಇದೆ, ಗಾಡಿ ಬಾಡಿ ಲೈನ್ ಎಲ್ಲ ತುಂಬ ಎಲ್ಲೂ ಡೆಂಟು ಕ್ರಾಸ್ ನೀಟಾಗಿದೆ. ಇದು ಮರದ ಕೆಳಗಡೆ ನಿಲ್ಸಿದ್ರಿಂದ ಸ್ವಲ್ಪ ಇದಾಗಿದೆ, ನೀಟಾಗಿ ಮಾಡಿಸ್ಕೊಡ್ತೀವಿ. 175 ಹೆಚ್ಚು ಕಡಿಮೆ ಮಾಡಿ, ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಮಾರುತಿ A ಸ್ಟಾರ್, ಒಳ್ಳೆ ಮೈಲೇಜ್ ನಿಮಗೆ, ಲಾಂಗ್ನಲ್ಲಿ 18-20 ಆರಾಮಾಗಿ ಬರುತ್ತೆ. ಮೇಂಟೆನೆನ್ಸ್ ಎಲ್ಲ ಪೆಟ್ರೋಲ್ ಮಾರುತಿ ಸರ್, ಇದು ಮಾರುತಿ A ಸ್ಟಾರು, ಮೇಂಟೆನೆನ್ಸ್ ಫ್ರೀ, ಕಡಿಮೆ ಮೇಂಟೆನೆನ್ಸ್ ಇರುತ್ತೆ. ಹೌದು, ಕಡಿಮೆ ಮೇಂಟೆನೆನ್ಸ್. ಇದೇ ಬಿಡಿ ನನಗೆ 2014 ಮಾಡಲು, VXi ಎರ್ಟಿಗಾ, ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರಬಹುದು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. AC ಇದೆ, ಪೋಸ್ಟರಿಂಗ್ ಇದೆ, ಪೌಂಡೋ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ರೂಪ್ ಎಸಿನೂ ಕೂಡ ಇರುವಂತದ್ದು. 8 ಸೀಟರ್ ಬಹಳ ಜನ ಹುಡುಕ್ತಾ ಇರ್ತದೆ, 8 ಸೀಟರ್ ಬೇಕು ಅನ್ಸುತ್ತೆ. ಇದು ದೊಡ್ಡ ಫ್ಯಾಮಿಲಿಗಳು ಇರ್ತಾರೆ, ಕೇಳ್ತಾನೆ ಇರ್ತಾರೆ. ಅದು ರೂಫ್ ಎಸಿ ಇರುವಂತದ್ದು. ಈ ಬಿಸಿಲಲ್ಲಿ ಹಿಂಗಡೆ ಒಳ್ಳೆ ಎಸಿ ಬರುತ್ತೆ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಇದು? 545 ಹೇಳೋದು, ಸ್ವಲ್ಪ ಹೆಚ್ಚು ಮಾಡೋಣ. ಅದು 8 ಸೀಟರ್ VXi ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಫೈನಾನ್ಸ್ ಹೋಗುತ್ತೆ. ಹೌದೌದು. ಅಕ್ರಮ್ ಭಾಯಿ ರಿಡ್ಜ್ ಇದೆ 2011 ಮಾಡಲು, VDI ರಿಡ್ಜ್, ಓಕೆ, ಡೀಸೆಲ್ ಗಾಡಿ, ಒಳ್ಳೆ ಬ್ರ್ಯಾಂಡ್ ಒರಿಜಿನಲ್ ಗಾಡಿ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 255 ಹೇಳಿ ಹೆಚ್ಚು ಕಡಿಮೆ ಮಾಡ್ಬೇಡ ಸರ್. ಲೋನ್ ಆಗುತ್ತಲ್ಲ? ಲೋನ್ ಚೆಕ್ ಮಾಡ್ಬೇಕು ಸರ್, ಅದು ಯಾವ ಮಾಡಲಿ? 50% ಆಗ್ಬೋದು. 11 ಮಾಡಲು ಡೀಸೆಲ್. 11 ಮಾಡಲಾದ್ರೆ ಡೌಟ್ ಇರುತ್ತೆ, ಒಂದ್ಸಲ ವಿಚಾರಿಸಿ. ಸೊ ಒಂದು ನೆಗೆಷಿಯಬಲ್ ಇರುತ್ತಾ? ಸಣ್ಣ ಪುಟ್ಟ ಮಾಡೋಣ. 2014 ಮಾಡಲು, 68-69 ಸಾವಿರ ಓಡಿದೆ, ಎಕ್ಸೆಂಟು ಪೆಟ್ರೋಲು, ಗಾಡಿ ತುಂಬಾ ನೀಟಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಇಂಟೀರಿಯರು, ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ಸ್ ಮಾಡಿದ್ದಾರೆ. 385 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಇದು I20 ಇನ್ನೊಂದು 2015 ಮಾಡಲು, ಆಕ್ಟಿವಾ, ಇದು ಕೂಡ 82 ಸಾವಿರ ಹೊಡಿದೆ. ಇದು ಶೋರೂಮ್ ಟ್ರ್ಯಾಕ್ಸ್ ಇದೆ, ಅದೇ ಎಲ್ಲ ಶೋರೂಮ್ ಟ್ರ್ಯಾಕ್ ಇರೋದಿಲ್ಲ, ಕೆಲವರು ಶೋರೂಮ್ ನಲ್ಲಿ ಮಾಡಿಸ್ತಾರೆ, ಕೆಲವರು ಆಚೆ ಮಾಡಿಸ್ತಾರೆ. ಇದು ಶೋರೂಮ್ ಟ್ರ್ಯಾಕ್ ಇದೆ. ಆಕ್ಟಿವಾ, AC ಪೋಸ್ಟರಿಂಗ್ ಪೌಂಡು, ಮ್ಯಾಗ್ ವೀಲ್ ಇದೆ, ಕ್ಲೀನಾಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. 495 ಹೇಳೋದು, ಹೆಚ್ಚು ಕಡಿಮೆ ಮಾಡೋಣ. ಒಳ್ಳೆ ಫ್ಯಾನ್ಸಿ ನಂಬರ್, ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಯಾವ ಮಾಡಲಿ ಹೇಳಿದ್ರಲ್ಲ ಸರ್? 15 ಮಾಡಲು, 15 ಮಾಡಲು, ಸೆಕೆಂಡ್ ಓನರ್. ಓಕೆ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಸರ್ TUV 2016 ಮಾಡಲು, ಇದು ಕೂಡ AC ಪೋಸ್ಟರಿಂಗ್ ಪೌಂಡು, ಏರ್ ಬ್ಯಾಗು, ಮ್ಯಾಗ್ ವೀಲ್ ಎಲ್ಲ ಇದೆ. ಇದು 5,35,000 ಹೇಳೋದು, ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಎಷ್ಟು ಸೀಟರ್ ಇದು? ಇದು 7 ಸೀಟರ್ ಸರ್. ಇದು ದೊಡ್ಡ ಗಾಡಿ ಕಾಣಿಸುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಗಾಡಿ, ಒಳ್ಳೆ ರಾಯಲ್ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿದೆ. ದೊಡ್ಡ ಮನೆಯಲ್ಲಿ ಸಿಂಗಲ್ ಗಾಡಿ ನಿಂತ್ಕೊಂಡ್ರೆ ಹೆಂಗ್ ಕಾಣುತ್ತೆ ಗೊತ್ತಾ? ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಮನೆಯಲ್ಲಿ ಒಂದು ಹೂವು ತರ, ದೊಡ್ಡ ಹೂವು ನೋಡಿ ಹೆಂಗಿದೆ ಕಲರ್, ಒಳ್ಳೆ ಫ್ಯಾನ್ಸಿ ಕಲರ್. ಇದು ನೋಡಿ 2019 ಮಾಡಲು, ಸೆಲೆರಿಯೋ ಮ್ಯಾನ್ವಲ್, ಇದು 415 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇನ್ನೊಂದು ಹೋಂಡಾ ಸಿಟಿ ಇದೆ, ನ್ಯೂ ಮಾಡಲು. ಇದೇ ಮಾಡಲ್ ಇದು 2014 ಮಾಡಲು, ಡೀಸೆಲ್, ಇದು ಕೂಡ AC ಪೋಸ್ಟರಿಂಗ್ ಪೌಂಡು, 2 ಏರ್ ಬ್ಯಾಗ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 7817 475 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ, ಸ್ವಿಫ್ಟ್ 9 ಮಾಡಲು, ಡೀಸೆಲ್, VDI, ಫೈನಾನ್ಸ್, FC ಫ್ರೆಶ್ ಇದೆ, ಗಾಡಿ ರನ್ನಿಂಗ್ ಅಲ್ಲಿ ಚೆನ್ನಾಗಿದೆ. 235 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಇದು ನೆಕ್ಸ್ಟ್ ಇನ್ನೊಂದು ಇದು 15 ಮಾಡಲು, ಆಟೋಮೆಟಿಕ್, K10 15 ಮಾಡಲು, 295 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಆಟೋಮೆಟಿಕ್ ಗಾಡಿ, ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಒಂದು ಸ್ವಲ್ಪ ಡೆಂಟ್ ಆಗಿದೆ, ಒರಿಜಿನಲ್ ಪಂಟೆಯಿಂದ ಏನು ಮಾಡಿಸಿಲ್ಲ, ಫೈನಾನ್ಸ್ ಕೂಡ ಆಗುತ್ತೆ ಸರ್. ಇದು 2 ಇಕೋ ಸ್ಪೋರ್ಟ್ಸ್ ಇದೆ, ನೋಡ್ತಾ ಇರ್ಬೋದು. ಆಕ್ಚುಲಿ ಇದು ನಂದು, ಅಂಡ್ ಈ ಎಕೋ ಸ್ಪೋರ್ಟ್ಸ್ ನೋಡ್ತಾ ಇರ್ಬೋದು. ಅಂಡ್ ಇದೇ ಮಾಡಲ್ ಇದು ಸರ್, ಇದು ಮದದ ಕೆಳಗಡೆ ನಿಲ್ಸಿದೀವಿ, ಕ್ಲೀನ್ ಮಾಡಿ ಕೊಡ್ತೀವಿ. 14 ಮಾಡಲು, ಡೀಸೆಲ್,
AC ಪವರ್ ಸ್ಟೇರಿಂಗ್ ತೊಗೊಂಡು ಒಳ್ಳೆ ಮ್ಯಾಗ್ವಿಲ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. 4 ಅದೇ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಕೊಡೋಣ ಸರ್. 4.25 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಇದೆ. ಹಾಂ ಹೌದು. ಓಕೆ, ಸೊ ಗಾಡಿ ಮಾತ್ರ ಇಂಟೀರಿಯರ್ ಮಾತ್ರ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಮ್ಯಾಗ್ವಿಲ್ಲು ಟೈರು ತುಂಬ ಚೆನ್ನಾಗಿದೆ ಸರ್. ಸ್ಟೆಪ್ನಿ ಅಲ್ಲೂ ಡಿಕ್ಕಿ ಒಳಗಡೆ ಇದೆ. ಓಕೆ, ಬೇಕು ಫಿಕ್ಸಾ ಹಂಗೇನಾ? ಅಲ್ಲ, ಅವ್ರು ಮನೆ ಅಲ್ಲಿ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಮನೆಯಲ್ಲಿ ನಿಲ್ಸ್ಕೊಳ್ಳೋಕೆ ಇವಾಗ ದೊಡ್ಡ ಗಾಡಿ ಅಲ್ವಾ, ಇವಾಗ ನೋಡಿ, ಇವಾಗ ಇದಕ್ಕೂ ಕಂಪೇರ್ ಮಾಡಿ, ಇವಾಗ ಇಷ್ಟು ಜಾಗ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ಏನು ಮಾಡಿದ್ದಾರೆ ಅವರು, ಡಿಕ್ಕಿನಲ್ಲಿ ಮಾಡ್ಕೊಂಡು ಆ ಮನೆ ಗೇಟ್ ಒಳಗಡೆ ಹಾಕೋಬೋದು, ಆರಾಮಾಗಿ ಗೇಟ್ ಹಾಕೋಬೋದು, ಮನೇಲಿ ಶಿಫ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಗೇಟ್ ಮುಂದೆ ಬಂದ್ಬಿಡುತ್ತೆ ಗಾಡಿ. ಇನ್ನೊಂದು ETS ನೋಡ್ತಾ ಇರ್ಬೋದು, GD ಇರುವಂತಹ ಎಲ್ಲರೂ ಹೇಳ್ತಾರೆ ಸರ್, ಏನು ಸರ್ ವೈಟ್ ಬೋರ್ಡೇ ಮಾಡ್ತೀರಾ ಅಂತ. ಅದಕ್ಕೆ ಸ್ವಲ್ಪ ಎಲ್ಲೋ ಬಿಡು ನಮ್ಮ ಮತ ಮಾಡಿಸ್ಕೊಂಡಿದ್ದೀವಿ. ಇದು 17 ಮಾಡಲಿದೆ, ETS ಇಂದ ಎಲ್ಲೋ ಬಿಟ್ಟು ತುಂಬ ಗಾಡಿಗಳು, ಅದು ತೋರಿಸ್ತೀನಿ ನಿಮಗೆ. ಓಕೆ, ಇದು 17 ಮಾಡಲು, ಸಿಂಗಲ್ ಓನರು, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ತೀವಿ. 4.95 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಯಾವ ಮಾಡಲು? 17 ಮಾಡಲು, 17 ಮಾಡಲು, ಡೀಸಲ್, ETS ಡೀಸೆಲ್ ಗಾಡಿ, ಫೈನಾನ್ಸ್ ಕೂಡ ಆಗುತ್ತೆ. 4.95 ಹೆಚ್ಚು ಕಡಿಮೆ ಆಗುತ್ತೆ. 17 ಮಾಡಲು? ಹೌದು, 17 ಮಾಡಲು. ಸಿಯಾಜು 2016 ಮಾಡಲು, ಸಿಂಗಲ್ ಓನರ್, ಡೀಸೆಲ್, VDI ಪ್ಲಸ್ ಸಿಂಗಲ್ ಏರ್ ಬ್ಯಾಗ್ ಇದೆ, AC ಪವರ್ ಸ್ಟೇರಿಂಗ್ ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ಚೆನ್ನಾಗಿದೆ. 5.5 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇದು 19 ಮಾಡಲು, ಆಟೋಮೆಟಿಕ್ಕು, ಇದು ಕೂಡ AC ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಇದೆ, 54,000 ಚೇಂಜ್ ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಆಟೋಮೆಟಿಕ್ ವೇರಿಯಂಟ್, ಆಟೋಮೆಟಿಕ್. ಸೊ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರುವಂತದ್ದು. ಸೊ ಸ್ಟೇರಿಂಗ್ ಕಂಟ್ರೋಲ್ ಇದೆ ಅಂಡ್ 4 ಪವರ್ ಇಂಡೋ ಪವರ್ ಸ್ಟೇರಿಂಗ್ ಇರುವಂತದ್ದು. ಏರ್ ಬ್ಯಾಗ್ ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಒಳ್ಳೆ ಇಂಟೀರಿಯರ್ ಆರ್ಮ್ರೆಸ್ಟ್ ಕೂಡ ಇದೆ. ಹೌದೌದು, ಏನು ಮಾಡ್ಸಕ್ ಬಿಟ್ಟಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮೈಲೇಜ್ ಎಷ್ಟು ಬರ್ಬೋದು ಇದು ಬರುತ್ತೆ ಸರ್, ಮ್ಯಾನಲ್ಗಿಂತ ಒಂದು 1-2 ಕಿಲೋಮೀಟರ್ ಹೆಚ್ಚು ಕಡಿಮೆ ಬರುತ್ತೆ. ಓಕೆ, ಸೊ ಆದ್ರೂ ಪೆಟ್ರೋಲ್ ವೇರಿಯಂಟ್ ಇತ್ತು. ಸೊ ರೇರ್ ಬ್ಯಾಕ್ ಕ್ಯಾಮ್ರಾ ಕೂಡ ಹಾಕ್ಸ್ಕೊಂಡಿರುವಂತದ್ದು. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಇದು ಸರ್ 3.95 ಹೇಳೋದು, ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸರ್, ಫೈನಾನ್ಸ್ ಕೂಡ ಮಾಡ್ಬೋದು. 3.5 ಲಕ್ಷ ಫೈನಾನ್ಸ್ ಆಗುತ್ತೆ ಸರ್ ಇದು. ಓಕೆ, ಒಂದು 50,000 ತಗೊಂಡು ಸಾಕು. ಇನ್ನು 55 3.5 ಲಕ್ಷ ಫೈನಾನ್ಸ್ ಆದರೆ ಒಂದು 30-35 ಸಾವಿರ ತೊಗೊಂಡ್ಬಿಟ್ರೆ ನಿಮ್ಮ ಗಾಡಿ ಸಿಕ್ಬಿಡುತ್ತಲ್ಲ. ಸೂಪರ್. ಹಂಗಾರೆ ಸೊ ಹಾಗೇನೆ ಸ್ವಿಫ್ಟ್ ಇದೆ, 2012 ಮಾಡಲು ಸರ್ ಇದು. ZDI ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್ ಇದೆ, 2 ಏರ್ ಬ್ಯಾಗ್ ಇದೆ ನೋಡಿ. ಓಕೆ, ಲೋ ಪ್ರೊಫೈಲ್ ಟೈರ್ ಇರುವಂತದ್ದು. ಅದ್ರ ಜೊತೆ ನೋಡಿದ್ರೆ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಇದೆ, ಅಂಡ್ ಡುವೆಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಸ್ಟೇರಿಂಗ್ ಅಲ್ಲಿ ಬತ್ತು ಅಂತಂದ್ರೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುವಂತದ್ದು. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನುವಲ್, ಒಳ್ಳೆ ಲೆದರ್ ಸೀಟ್ ನ ಯೂಸ್ ಮಾಡಿದ್ದಾರೆ. ಸೊ ಎಲ್ಲೂ ಕಿತ್ತೋಗಿಲ್ಲ, ಚೆನ್ನಾಗಿದೆ ಅಂತ ಮೇಂಟೈನ್ ಮಾಡಿರುವಂಥದ್ದು. ಸೊ ಮಾಮೂಲಿ ಕ್ರಚಸ್ ಇದೆ, ಇದು ಚೆನ್ನಾಗಿದೆ, ಬ್ಯಾಕ್ ಸೈಡು ಚೆನ್ನಾಗಿದೆ. ಗಾಡಿ ಮಾತ್ರ ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿದೆ ನೋಡಿ, ನೀವು ನೋಡ್ತಾ ಹೋಗಿ ಯಾವ ತರ ಇದೆ ಅಂತ. ಸೊ ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಟಾಪ್ ಅಂಡ್ ಮಾಡಲು, ZDI. ಮೈಲೇಜ್ ಎಷ್ಟು ಬರ್ಬೋದು? ಇದು ಲಾಂಗ್ ನಲ್ಲಿ 20 ಮೇಲೆ ಬರುತ್ತೆ, ಸಿಟಿ 15-16 ನೀವು ಓಡಿಸೋದ್ ಮೇಲೆ ಡಿಪೆಂಡ್ ಆಫ್ ಡ್ರೈವಿಂಗ್ ಕೂಡ. ನೀವು ಹೆಂಗ್ ಓಡಿಸ್ತೀರ ಅನ್ನೋ ಮೇಲೆ ಬರುತ್ತೆ. ಸೊ ಪ್ರೈಸ್ ಏನ್ ಕೊಟ್ಟು ಮಾಡಿದೀರಾ? ಇದು 4 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡೆ ಮಾಡೋಣ, ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓಕೆ, ಸೊ ಇನ್ನೊಂದು ದೊಡ್ಡ ಫ್ಯಾಮಿಲಿಗೆ ಇನೋವಾ ಇದೆ, 2011 ಮಾಡಲು, ಡೀಸೆಲ್ ಗಾಡಿ. ಇದು ಕೂಡ ಮದದ ಕಲರ್ ಇಳಿಸಿರುವಂತ ಗಲೀಜಿದೆ, ವಾಶ್ ಗೀಶ್ ಮಾಡಿ ಚೆಕ್ ಮಾಡಿ ಕೊಡ್ತೀವಿ. ಆ ಬಾಡಿ ಲೈನ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 4.5 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲು, 8 ಸೀಟರ್ ಹುಡ್ಕೋದು, ಡೀಸೆಲ್ಗೆ ಒಳ್ಳೆ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಫೈನಲ್ ಏನು ಪ್ರೈಸ್? ಒಳ್ಳೆ ನಂಬರು ಇದೆ, ಮಾಡೋಣ ಹೆಚ್ಚು ಕಡಿಮೆ, ಬಂದು ನೋಡಿ ಓಕೆ ಮಾಡಲಿ ಸರ್, ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಸೊ ನೆಕ್ಸ್ಟ್ 2009 ಮಾಡಲು, ಡೀಸೆಲ್ ಶಿಫ್ಟು, AC ಪವರ್ ಸ್ಟೇರಿಂಗ್ ಪೌಂಡು, ಮ್ಯಾಗ್ ವೀಲ್ ಎಲ್ಲ ಇದೆ. 2 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಒಳ್ಳೆ ಇದಿದೆ, ಸೀಟ್ ಕವರ್ ಇದೆ, ಮ್ಯಾಗ್ ವೀಲ್ ಇದೆ, ಬಂಪ ಸಣ್ಣ ಪುಟ ಅದು ಚೂರು ರೆಡಿ ಮಾಡ್ಕೋಬೇಕು, ಅದೇ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2 ಲಕ್ಷ ಹೇಳಿ ಇಸ್ಕೊಂಡು ಮಾಡೋಣ ಸರ್. ಸ್ಯಾಂಡ್ರೋ ಇದೆ, ಜಮಾನ್ದಲ್ಲಿ ಸ್ಯಾಂಡ್ರೋ ಒಸಿ ಜನ ಕೇಳ್ತಿದ್ರ, ಇವಾಗ್ಲೂ ಕ್ರೇಜ್ ಕಮ್ಮಿ ಆಗಿಲ್ಲ, ಯಾಕಂದ್ರೆ ಮೇಂಟೆನೆನ್ಸ್ ಹಂಗೆ ಆಗಿದೆ ಅಂತ. ಸಣ್ಣ ಪುಟ ಬಜೆಟ್ ಅವ್ರಿಗೆ ಒಳ್ಳೆ ಗಾಡಿ ಅಲ್ವಾ, ಕಡಿಮೆ ಸಿಗುತ್ತೆ, ಗಾಡಿ ರನ್ನಿಂಗ್ ಇದೆ. ಆಮೇಲೆ ಹೈಟ್ ಇರೋರಿಗೆ ಎಲ್ಲ ಸ್ಯಾಂಡ್ರೋ ಒಳ್ಳೇದೆ. ಪ್ರೈಸ್ ಇದು 9 ಮಾಡಲು, GLS, 1.55 ಹೇಳೋದು, ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ಬಿಡೋಣ. ಎಲ್ಲಿ ನಿಲ್ಸಿದ್ರಣ್ಣ ಗಾಡಿಗಳನ್ನ? ಏನ್ ಮಾಡೋಣ, ತುಂಬಾ ಜನ ಸೇಲ್ ಮಾಡ್ಕೊಡಿ ಅಂತ ಎಲ್ಲಾ ಕಡೆ ನಿಲ್ಸಿ ಹಾಕ್ಬಿಡಿ. ಸೇಲಿಗೆ ಬರ್ತಾರೆ, ಅಲ್ಲೂ ಇದೆ, ನಮ್ಮ ಇನ್ನೊಂದು ಗ್ರೌಂಡ್ ನಲ್ಲಿ ಇದೆ, ಅಲ್ಲೂ ಇದೆ, ಅಲ್ಲಿ ಹೋಗೋಣ. ಏನ್ ಮಾಡೋಣ, ಬೆಂಗಳೂರಿನಲ್ಲಿ ಜಾಗ ಸಿಗೋದೇ ಕಷ್ಟ ಅಲ್ಲ. ಆದ್ರೂ ಇಷ್ಟು ಜಾಗದಲ್ಲಿ ಇಷ್ಟೊಂದು ಗಾಡಿ ನಿಲ್ಸಿದ್ರೆ ಏನ್ ಮಾಡ್ತೀರಾ? ಎಲ್ಲ ಬಿಸ್ನೆಸ್ ಅಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಲೈಫ್ ನಲ್ಲೂ ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ಇದು ಸ್ವಿಫ್ಟ್ ಹೇಳಿ 13 ಮಾಡಲಿ ಸರ್. ಇದು ZXi ಪೆಟ್ರೋಲ್ ಟಾಪ್ ಅಂಡ್ ಮಾಡಲು, ಬ್ಲೂ ಕಲರ್, ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಸಿಂಗಲ್ ಓನರ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4.35 ಹೇಳಿ ಹೆಚ್ಚು ಕಡೆ ಮಾಡ್ಬೇಡಣ ಸರ್. 35 ಹೇಳ್ತಾ ಇದ್ದಾರೆ ಕಸ್ಟಮರ್, ಹೆಚ್ಚು ಕಡೆ ಮಾಡೋಣ.
13 ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲ್. ಯಾವ್ದು ಒಂಚೂರು ನೋಡಿ ಫೈನಲ್ ಮಾಡೋಣ ಸರ್. ಅದು ಗಾಡಿ ನೋಡಲಿ, ಬ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಇದು ವ್ಯಾಗನರ್ 15 ಮಾಡಲು, Okay. ಅದು ಕೂಡ ಸಿಂಗಲ್ ಓನರ್ ಗಾಡಿ. ಇದು ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಆಗಲಿ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 3,10,000 ಹೇಳೋದು, ಸ್ವಲ್ಪ ಹೆಚ್ಚು ಆಗುತ್ತೆ. ಇದು ಆಟೋಮೆಟಿಕ್ 2009 ಮಾಡಲು, ಒಳ್ಳೆ ಮ್ಯಾಗ್ ವೀಲ್, ಒಳ್ಳೆ ಟೈರು. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರುವಂಥದ್ದು, ಒಳ್ಳೆ ಟೈರ್ ಪ್ರೊಫೈಲ್ ಇದೆ ಅಂತ ಕೂಡ ಹೇಳ್ಬೋದು. ಸೊ ಏನು ಪ್ರೈಸ್ ಹೇಳಿದ್ರಾ? 235, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾವ ಮಾಡಲು? 9 ಮಾಡಲು. 9 ಮಾಡಲು ಆಟೋಮೆಟಿಕ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಅದು ಬೇಡ, ಮೇನಲ್ಲಿ ಕೊಡ್ತೀನಿ 2 ಲಕ್ಷ. ಇದು ಫೈನಲ್ ರೇಟ್ ಹೇಳ್ಬಿಡಿ ನನಗೆ ಸರ್. ಹೌದು, FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿಂಗಿದೆ. 225 ಕೊಟ್ಬಿಡ್ಲಿ. ಒಂದ್ಸಲ ಬಂದು ನೋಡಿ ಟೆಸ್ಟ್ ಡ್ರೈವ್ ಮಾಡಿ. ಸೊ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಮಾತಾಡ್ಬೇಕಷ್ಟೇ ಅವ್ರ ಹತ್ರ, ಕರೆಕ್ಟ್ ಅಲ್ವಾ? ಹೌದು ಸರ್. ಇದು 16 ಮಾಡಲು, ಸೆಲೆರಿಯೋ. ಸ್ವಲ್ಪ ಒಂದು ಹಿಂದೆ ಒಂದು ಸ್ವಲ್ಪ ಲೈಟ್ ಚೂರು ಹೊಡೆದೋಗಿದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 3,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಅದು 2011 ಮಾಡಲು, i10 2,05,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸ್ವಿಫ್ಟ್, ಅದು ಸ್ವಿಫ್ಟ್ ಡಿಸೈರ್ 14 ಮಾಡಲು, 57,000 ಓಡಿದೆ. ಸಿಂಗಲ್ ZE, ಒರಿಜಿನಲ್ ಪೇಂಟು, ಶೇಡ್ ಆಗಿದೆ ಟಾಪ್ ಮಾತ್ರ. ಗಾಡಿ ಒರಿಜಿನಲ್ ಪೇಂಟ್ ಇದೆ, ಶೋರೂಮ್ ಟ್ರಾಕ್ ಇದೆ. 485, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಗೋಲ್ಡ್ ಕಲರ್ ಸ್ವಿಫ್ಟ್ VXI ಇದೆ ಹೇಳಿದು ಸರ್. 2007 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 185 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇದು ಆಟೋಮೆಟಿಕ್ 15 ಮಾಡಲು, VXI 295 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓಕೆ, ಇದು 2006-7 ಮಾಡಲು, ಎಕ್ಸೋ ಟಾಪ್ ಅಂಡ್ ಮಾಡಲು. ಸೆಂಟ್ರೋ 135, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗೋಲ್ಡ್ ಕಲರ್ ಇದು 2013 ಮಾಡಲು, i20 ಆಸ್ಟಾ ಟಾಪ್ ಅಂಡ್ ಮಾಡಲು, ಒಳ್ಳೆ ಮ್ಯಾಗ್ ವೀಲ್, ಏರ್ ಬ್ಯಾಗು, ABS, ಒಳ್ಳೆ ಸಿಸ್ಟಮ್ ಇದೆ, ಪುಷ್ ಬಟನ್ ಸ್ಟಾರ್ಟ್. 365, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನಿಶಾನ್, ಇದು 2013 ಮಾಡಲು. ಸಾರಿ, ನಿಶಾನ್ ಅಲ್ಲ, ಡ್ಯಾಟ್ಸನ್ ಗೋ. ಡ್ಯಾಶ್ ಅಂಡ್ ಗೋ 2013 ಮಾಡಲು, ಸಿಂಗಲ್ ಓನರ್, ಡೀಸೆಲ್. 245, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 2007-8 ವ್ಯಾಗನಾರು. ಇದು ಕೂಡ FC ರನ್ನಿಂಗ್ ಇದೆ, AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಇದೆ. 155 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಅವಾಗಲೇ ಹೇಳಿದ್ರೆ SX4 ಇದೆ, XS4 2008 ಮಾಡಲು, VXI 165 ಕೊಟ್ಬಿಡಿ ಸರ್. ಇದು SX4 175 ಹೇಳೋದು, 165 ಕೊಡಿ, ತೊಗೊಂಡೋಗ್ಬಿಡಿ. ETS, ಇದು ETS 11 ಮಾಡಲ್, ಪೆಟ್ರೋಲ್ 285, ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಬಾಡಿ ಲೈನು, ಟೈರು ತುಂಬಾ ನೀಟ್ ಆಗಿದೆ. ಪೆಟ್ರೋಲ್ ಗಾಡಿ ಹೆಚ್ಚು ಕಮ್ಮಿ ಆಗುತ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ, ಡ್ಯಾಟ್ಸನ್ ಗೋ 2020 ಮಾಡಲು, 185, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪೆಟ್ರೋಲ್ ನಾನು ಇದು ನೋಡಿ ಸರ್, ಒಂದು ಚಿಕ್ಕ ಬಜೆಟ್, ಬಡವ್ರು ಬಾದಾಮಿ 65,000, ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಇದು ನೋಡಿ 14 ಮಾಡಲು, AC ಪೋಸ್ಟ್ 65,000, ಅದು 65,000, 12 ಸಿಂಗಲ್ ಅನ್ನೋದು. ಇದು 14 ಮಾಡಲು, AC ಪೋಸ್ಟರಿಂಗ್. ಇದು 145, ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ 17 ಮಾಡಲು, 210, ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡು, ಡೀಸೆಲ್, ಫೋರ್ಡ್ ಆಸ್ಪೇರ್. ಓಕೆ, ಒಂದ್ಸಲ ವಾಶ್ ಗೀಶ್ ಎಲ್ಲ ಮಾಡ್ಕೊಡ್ತಾರೆ, ಕ್ಲೀನ್ ಆಗಿ ಕೊಡೋ ಟೈಮ್ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು 10 ಮಾಡಲು, ಡೀಸೆಲ್ 255, ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ಆಫ್ಟರ್ ಮ್ಯಾಗ್ ವೀಲ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನೋಡಿ i20 ಡೀಸೆಲ್ 175, ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಒಂದು ಆಯಿಲ್ ಸರ್ವಿಸಿಂಗ್ ಕೆಲಸ ಮಾಡ್ಕೋಬೇಕು. ಡೀಸೆಲ್ ಗಾಡಿ i20. ಇಂಡಿಕಾ ಎಲ್ಲೋ ಬೋರ್ಡ್, ಅದು 55,000 ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ಎಲ್ಲೋ ಬೋರ್ಡ್ ದುಡಿಯೋರಿಗೆ ಒಂದು ಬೆಸ್ಟ್. ಹೌದು. ಸೊ ಇದು ಇನ್ನು 17 ಮಾಡಲು, 295, 295, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫ್ಯಾನ್ ಫುಲ್ ಡಿಮ್ಯಾಂಡ್ ಇದೆಯಲ್ಲ ಸರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾವ ಮಾಡಲು? ಅದು 17 ಮಾಡಲು ಸರ್. ಇದು 17 ಮಾಡಲು. ಏನು ಕೊಟ್ಟು ಮಾಡಿರೋದು? 295, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 17 ಮಾಡ್ರು? ಹೌದು. ಓಕೆ, ಸೀಟೆಲ್ಲ ಐತೆ ಗುರು, ಯಾವುದು ಕಿತ್ತಾಕಿಲ್ಲ ನೋಡಿ. ಇಂಟೀರಿಯರ್ ಒಳಗೆ ಚೆನ್ನಾಗಿದೆ. 17 ಮಾಡಿ ಒಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದಾರೆ, ತಗೊಂಬಿಡಿ. ಆ್ಯಂಡ್ ಇನ್ನೊಂದು i20 2009 ಮಾಡಲು, ಡೀಸೆಲ್ಲು, ಟಾಪ್ ಅಂಡ್ ಮಾಡಲು, ಆಸ್ಟಾ 295, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. AC ಪೋಸ್ಟರಿಂಗ್ ಬೋಂಡು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ, ಒರಿಜಿನಲ್ ಗಾಡಿ, ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಪ್ರೈಸು 295, FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಸೊ ಇದರಲ್ಲಿ 14 ಮಾಡಲು, 275, ಹೆಚ್ಚು ಕಡಿಮೆ ಮಾಡಿಬಿಡಿ. ETS ಡೀಸೆಲ್ ಎಲ್ಲೋ ಬೋರ್ಡ್ ಓಡಿಸೋದಕ್ಕೆ ಒಳ್ಳೆ ಗಾಡಿ. ಅದು ಇದು ಪೇಂಟಿಂಗ್, ಅದು ಅವರೇ ಮಾಡ್ಕೊಳ್ಳಿ. ಇಲ್ಲ ಅದೇನಿದೆ ಪೈಂಟ್ ಅಂತ ಹೇಳ್ಬಿಟ್ರೆ ಒಂದು ಸೈಡ್ ಕ್ಲೀನಾಗಿ ಟಚ್ ಅಪ್ ಮಾಡ್ಕೋಬೋದು. ಪೈಂಟ್ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಏನೋ ಆಕ್ಸಿಡೆಂಟ್ ಆಗಿ ತಿಳ್ಕೊಂಡಿರೋದೆ, ಸ್ವಲ್ಪ ಸಣ್ಣ ಪುಟ್ಟ ಕ್ರಾಚಸ್ ಇದೆ ಅಂತ ಹಂಗೆ ಬಿಟ್ಟಿರೋದು ಅವರು. ಓಕೆ, ಸೊ ಬಂದಾಗ ನೀವು ಕುತ್ಕೊಂಡು ಮಾತಾಡಿ, ಅದು ಪೇಂಟ್ ಬೇಕಾದ್ರೆ ಮಾಡಿಸ್ಕೋಬೋದು. ನೆಕ್ಸ್ಟ್ ಅದು ಈಕೋ ನೋಡಿ 18 ಮಾಡಲು, 365, ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು? 365, 18 ಮಾಡಲು. ಇದು ನೋಡಿ 17 ಮಾಡಲು, 245, ಹೆಚ್ಚು ಕಡಿಮೆ ಆಗಿದೆ. ಎಲ್ಲೋ ಬೋರ್ಡ್ ವ್ಯಾಗನಾರ್. ನೀವು ಎಲ್ಲೋ ಬೋರ್ಡ್ಗಳನ್ನ 6-7 ತೊಗೊಂಡಿದ್ದೀರಿ ಸಲ? ಇದೆ, ಭಾಳ ಜನ ಕೇಳ್ತಾ ಇರ್ತಾರೆ ಸರ್, ನಮ್ಗೆ ಎಲ್ಲೋ ಬೋರ್ಡು ಬೇಕು ಸರ್ ನಿಮಗೆ ಅಂತ. ಅದಕ್ಕೋಸ್ಕರ ಅದು ಯಾವ್ದು ಬೇಕು ನೋಡಿ ಸೆಲೆಕ್ಷನ್ ಮಾಡಿ ತಗೊಳ್ಳಿ. ಇಲ್ಲಿ ಈ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಕಾರಿಂದ ಹೆಂಗೆ ಹೋಗ್ಬೇಕು ಅಂತ ಅಡ್ರೆಸ್ಸು.
ಯಾವ್ಯಾವ ಬರುತ್ತಣ್ಣ ಇದು? ಇದೆ ಸರ್, ಎಲ್ಲ ಇಲ್ಲೇ ನಾಗರ ಬಾವಿ ಇದೆಲ್ಲ. ಇದು ಒಂದು ಹಾಸ್ಪಿಟ್ಲ್ ಇದೆ ಸರ್, ಹಾಸ್ಪಿಟಲ್ ರೈಟ್ನಲ್ಲೇ ಇರೋದು ಸರ್ ಅದು. ನೋಡಿ ಸರ್, ಇದು ಹಾಸ್ಪಿಟ್ಲು, ಹಾಂ, ಇದೆ ರೈಟು. ಹಾಸ್ಪಿಟಲ್ ರೈಟ್. ಹಾಂ ರೈಟು, ಹಿಂಗೆ ಹೋದ್ರೆ ಸ್ಟ್ರೈಟು. ಇದೆಯಲ್ಲ? ಹಾಂ ಇದೆ ನೋಡಿ, ಅಲ್ಲಿ ಗಾಡಿಗಳು ನಿಂತ್ಕೊಂಡಿದೆ. ಇಲ್ಲಿ ಗಾಡಿಗಳಿದೆ. ಹೌದೌದು. ಇಲ್ಲೊಂದು 15 ಗಾಡಿ ಇದೆ, ತೋರಿಸ್ತೀನಿ ಬನ್ನಿ. ಸರ್ ಇದು 2007 ಮಾಡಲು ವ್ಯಾಗನಾರು, ಹ್ಮ್. ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ, ಫ್ರೆಶ್ FC ಆಗಿದೆ, ಹ್ಮ್. AC ಪವರ್ ಸ್ಟೇರಿಂಗು, ಬಾಡಿ ಲೈನ್ ತುಂಬ ನೀಟಾಗಿದೆ. ಹ್ಮ್. 155 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡ್ ಆಪಲ್ ಅದು ಸೇಲ್ ಆಗಿದೆ. ಸೇಲ್ ಆಗಿದೆ. ಎಷ್ಟಕ್ಕೆ? ಆಲ್ಟೋ ಇದೆ ನೋಡಿ, ಬಡೂರು ಬಾದಾಮಿ, ಬರೀ 85,000 ಆಗುತ್ತೆ ಫೈನಲ್. ಅದು ಯಾವ್ದಿದಾ? ಅದು 80? 85ಗೆ ಫೈನಲ್ ಆಗುತ್ತೆ. FC ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಆಮೇಲೆ ಇದು ವ್ಯಾಗನಾರ್ ಇದೆ ನೋಡಿ ಸರ್, 2012 ಮಾಡಲು, ಸಿಂಗಲ್ ಅನ್ನೋದು ಬರೀ 47,000 ಚೇಂಜ್ ಓಡಿದೆ. VXI 285, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಹಾಗೆ ಇದು ನೋಡಿ ಸರ್, ಸ್ಯಾಂಟ್ರೋ 2007 ಮಾಡಲು, 78 ಮ್ಯಾಗ್ವಿಲ್, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಸಣ್ಣ ಪುಟ್ಟ ಬಂಪರ್ ಕಿರಾಚಸ್ ಇದೆ. 145 ಹೆಚ್ಚು ಕಡಿಮೆ ಮಾಡಿ ಸರ್. ಅದು ಶಿಫ್ಟ್ ಸೇಲ್ ಆಗಿದೆ. ವ್ಯಾಗನ್ ಇದು I10 ಇದೆ ನೋಡಿ, 2013 ಮಾಡಲು, ಸೆಕೆಂಡ್ ಅನ್ನೋದು. ಹಾಂ, ಇದು ಬಂದ್ಬಿಟ್ಟು 265 ಹೆಚ್ಚು ಕಡಿಮೆ ಆಗುತ್ತೆ. ಅದು ಇದು ನೋಡಿ, ಜಾಜ್ 2009 ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಇದೆ, 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಆಮೇಲೆ ವ್ಯಾಗನಾರ್ ಇದು ನೋಡಿ, 2012 ಮಾಡಲು, ಇದು ಕೂಡ 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಫೋರ್ಡ್ ಫಿಗೋ ಡೀಸೆಲ್ ಮಾಡಲು, 165 ಹೆಚ್ಚು ಕಡಿಮೆ ಆಗುತ್ತೆ. I10 2010 ಮಾಡಲು, AC ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ, 245 ಹೆಚ್ಚು ಕಡಿಮೆ ಆಗುತ್ತೆ. ಬಾದಾಮಿ ಇಂಡಿಕಾ 55,000 ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಎಲ್ಡಿದೆ, ಎಳ್ನಲ್ಲಿ ಯಾವ್ದು ಬೇಕು ನೋಡ್ಲಿ ಮಾತಾಡೋಣ. ರನ್ನಿಂಗ್ ಕಂಡೀಷನ್ ಹೇಗಿದೆ? ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ತೊಗೊಳ್ಬೇಕು, ಓಡಿಸ್ಕೊಂಡಿರ್ಬೇಕು. ಸಣ್ಣ ಪುಟ್ಟ ಅಂದರೆ ವಾಷಿಂಗ್ ಗಿಶಿಂಗ್ ಮಾಡಿಸ್ಕೊಂಡು ಹೌದು ಮಾಡಿಸ್ಕೊಂಡ್ರೆ ಸಾಕು. ಹೌದೌದು. ಎಷ್ಟಕ್ಕೆ ಫೈನಲ್ ಆಗುತ್ತಿದ್ದು? ಸ್ವಲ್ಪ ಮುಂದೆ ಬಂದು ನೋಡಲಿ ಸರ್, ಹೆಚ್ಚು ಕಡಿಮೆ ಮಾಡೋಣ.